ಇನ್ನು ಜೆಡಿಎಸ್ ಮನೆಯಲ್ಲೂ ಬಹಳ ಅಸಮಾಧಾನ ಇದೆ ಅನ್ನುವಂಥದ್ದು ಅದೇನು ಮುಚ್ಚಿಟ್ಟಿರುವಂತಹ ಸಂಗತಿ ಅಲ್ಲ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಚುನಾವಣೆ ಸೋತಂತಹ ನಂತರದಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ನಿಖಿಲ್ ರನ್ನೇ ಮಾಡಬಹುದು ಅನ್ನುವಂಥ ನಿಟ್ಟಿನ ಕೆಲವು ವಿಚಾರಗಳು ಹಿರಿಯರಿಗೆ ಅಸಮಾಧಾನ ತರಿಸಿದೆ ಅನ್ನುವಂತಹ ಸಂಗತಿಗಳು, ಅದರ ಜೊತೆಗೆ ಜಿ ಟಿ ದೇವೇಗೌಡ ಅವರು ಆಗಾಗ ಕೊಡುವಂಥ ಸ್ಟೇಟ್ಮೆಂಟ್ಗಳು, ಈ ಥರದಂಥ ಬಹಳಷ್ಟು ಗೊಂದಲಗಳಿದೆ. ಅದರ ನಡುವೆನೆ ಆಪರೇಷನ್ ಜೆಡಿಎಸ್ ಏನಾದ್ರು ನಡೆದ್ಬಿಡುತ್ತಾ ಅನ್ನುವಂಥದ್ದು, ಆಪರೇಷನ್ ಹಸ್ತ ಅಂತಂದ್ರೆ ಜೆಡಿಎಸ್ನ ಕೆಲವು ಶಾಸಕರನ್ನ ಸೆಳೆಯುವಂತ ನಿಟ್ಟಿನ ಪ್ರಯತ್ನಗಳು ಆಗ್ತಾ ಇದೆಯಾ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವರು ಟಚ್ ನಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಜೆಡಿಎಸ್ ಮನೆಯಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿರುವಂತಹ ಸಂಗತಿಗಳು. ಇದೆಲ್ಲದರ ನಡುವೆನೆ ಇವತ್ತು ಜೆಡಿಎಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿದೆ. ಜೆಡಿಎಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಖುದ್ದು ಜೆಡಿಎಸ್ನ ವರಿಷ್ಠರು ಎಚ್ ಡಿ ದೇವೇಗೌಡರೇ ಇವತ್ತು ಅಖಾಡಕ್ಕೆ ಇಳಿದಿರುವಂತದನ್ನ ಕೂಡ ನಾವು ನೋಡಬಹುದಾಗಿದೆ. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಮನೆಯಲ್ಲಿ ಜೆಡಿಎಸ್ ಶಾಸಕರನ್ನ ಸೆಳೆಯುವಂತ ನಿಟ್ಟಿನ ಪ್ರಯತ್ನಗಳು ಏನಾದರೂ ಆಗ್ತಾ ಇದೆಯಾ? ಜೆಡಿಎಸ್ನ ಅಸಮಾಧಾನಿತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಇವತ್ತು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿದೆ? ಬನ್ನಿ ಈ ರಿಪೋರ್ಟರ್ ನೋಡ್ಕೊಂಬೋಣ. ಜೆಡಿಎಸ್ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಜೋಡೆತ್ತುಗಳಂತೆ ಆರ್ಭಟ. ಲೋಕಸಭೆ ಚುನಾವಣೆಗೆ ದೋಸ್ತಿ ಅಂತ ಹೋರಾಡಿದ್ರು. ಅದರಂತೆ ಲೋಕಸಭೆ ಚುನಾವಣೆಯಲ್ಲೂ ಭರ್ಜರಿ ಗೆಲುವನ್ನೇ ಸಾಧಿಸಿದ್ರು. ಇದೀಗ ಮೈತ್ರಿಯೇ ಜೆಡಿಎಸ್ಗೆ ಕುತ್ತು ತಂತ ಅನ್ನೋ ಅನುಮಾನ ಜೆಡಿಎಸ್ ನಾಯಕರಲ್ಲೇ ಶುರುವಾಗಿದೆ. ಇದೇ ವಿಚಾರವಾಗಿಯೇ ಜೆಡಿಎಸ್ ನಾಯಕರಲ್ಲೇ ಭಿನ್ನ ರಾಗ ಭುಗಿಲೆದ್ದಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ಬಳಿಕ ದಳ ಮನೆಯಲ್ಲಿ ತಳಮಳ ಶುರುವಾಗಿದೆ. ಒಂದು ಕಡೆ ಎಚ್ಡಿಕೆ ವಿರುದ್ಧ ಕೆಲವರು ಅಸಮಾಧಾನ ಹೊರಹಾಕ್ತಿದ್ರೆ, ಜೆಡಿಎಸ್ ಭಿನ್ನ ರಾಗವೇ ಆಪರೇಷನ್ ಹಸ್ತಕ್ಕೆ ಅನುಕೂಲ ಆಯ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಆಪರೇಷನ್ ಹಸ್ತದ ಬಗ್ಗೆ ಮುನ್ಸೂಚನೆ ಸಿಗ್ತಿದ್ದಂತೆ ದಳಪತಿಗಳು ಇದೀಗ ಎಚ್ಚೆತ್ತಿದ್ದಾರೆ, ಸಭೆಯೂ ನಡೆಸಿದ್ದಾರೆ. ಜೆಡಿಎಸ್ಗೆ ಆಪರೇಷನ್ ಹಸ್ತದ ಭೀತಿ, ಫುಲ್ ಅಲರ್ಟ್. ಸಭೆಯ ಮೂಲಕ ವಿಶ್ವಾಸಕ್ಕೆ ದೊಡ್ಡಗೌಡರಿಂದ ಪ್ರಯತ್ನ. ಬಿಜೆಪಿಯಲ್ಲಿನ ಬಣ ಬಡಿದಾಟದಂತೆಯೇ ದಳ ಮನೆಯಲ್ಲೂ ಅಸಮಾಧಾನ ಇದೆ. ಬಿಜೆಪಿ ಜೊತೆ ಮೈತ್ರಿಯನ್ನೇ ಶಾಸಕ ಜಿ ಟಿ ದೇವೇಗೌಡ ಬಹಿರಂಗವಾಗಿಯೇ ವಿರೋಧ ಮಾಡಿದ್ರು. ಇದಿಷ್ಟೇ ಅಲ್ಲ, ಇದೀಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಕೂರಿಸೋಕು ದೇವೇಗೌಡರು ಪ್ರಯತ್ನದಲ್ಲಿದ್ದಾರೆ. ಇದು ಜೆಡಿಎಸ್ ಹಿರಿಯ ನಾಯಕರ ಕಣ್ಣು ಕೆಂಪಾಗಿಸಿದೆ. ಹಿರಿಯರ ಕಡೆಗಣನೆ ಎಂದು ಆಕ್ರೋಶಕ್ಕೂ ಕಾರಣವಾಗಿದೆ. ದಳ ಮನೆಯಲ್ಲಿನ ಭಿನ್ನ ರಾಗವೇ ಆಪರೇಷನ್ ಹಸ್ತಕ್ಕೆ ಚಾನ್ಸ್ ಕೊಟ್ಟಂತಾಗುತ್ತೆ ಅನ್ನೋ ಭಯದಲ್ಲಿರುವ ಕುಮಾರಸ್ವಾಮಿ ಮುನ್ನೆಚ್ಚರಿಕೆಯಾಗಿ ಸಭೆ ಮಾಡುವ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಆಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು ಪರಿಷತ್ ಸದಸ್ಯರ ಸಭೆ. ಬೆಂಗಳೂರಿನ ಶೇಷಾದ್ರಿಪುರಂನ ಜೆಡಿಎಸ್ ಕಚೇರಿಯಲ್ಲಿ ಸಭೆ. ಬೆಂಗಳೂರಿನ ಶೇಷಾದ್ರಿಪುರಂನ ಜೆಡಿಎಸ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯ ಪಡೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸಿದರು. ಕಾಂಗ್ರೆಸ್ನವರ ದಾರಿ ತಪ್ಪಿಸೋ ಕೆಲಸ ವರ್ಕೌಟ್ ಆಗಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದರು. ಸಚಿವ ಎಂಬಿ ಪಾಟೀಲ್ಗೂ ಕೌಂಟರ್ ಕೊಟ್ಟಿದ್ದಾರೆ. ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು, 13 ಜನ 12 ಜನ ಏನೋ ಆಗೋಗಿದೆ, ಜೆಡಿಎಸ್ನಲ್ಲಿ ಗಡಗಡ ನಡಕ ಉಂಟಾಗಿದೆ, ಇದೆಲ್ಲವನ್ನ ದಯವಿಟ್ಟು ಯಾರಾದರೂ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಉಪಯೋಗ ಬರೋದಿಲ್ಲ. ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಪಾಪ ಎಂ ಬಿ ಪಾಟೀಲ್ ಹೇಳಿ ಕೇಳಿದ್ದೀನಿ, ಸಂಕ್ರಾಂತಿ ಒಳಗೆ ಜೆಡಿಎಸ್ ಪಕ್ಷವೇ ಇರಲ್ಲ, ಎಲ್ಲ ಖಾಲಿ ಆಗಿಬಿಡ್ತಾರೆ. ಸದ್ಯ ನಿಮ್ಮ ಪಕ್ಷ ನೋಡ್ಕೊಳ್ಳಿ. ಈಗಾಗಲೇ ಯಾವ ಮಹಾರಾಷ್ಟ್ರದಲ್ಲಿ ಎಂಥದ್ದು ಮಾಡ್ಕೊಂಡು ಮಹಾ ಅಗಾಡಿನೋ ಅಡುಗೆ ಎಂಥದ್ದು ಮಾಡ್ಕೊಂಡಿದ್ರಲ್ಲ, ಅಗಾಡಿ ಮಹಾ ಅಗಾಡಿ ಕತೆ ಏನಾಗಿದೆ ಕಾಂಗ್ರೆಸ್ಗೆ? ದೆಹಲಿನಲ್ಲಿ ಆಪ್ ಜೊತೆ ಏನು ಮಾಡ್ಕೊಂಡಿದ್ದೀರಿ? ಮೊನ್ನೆಯಷ್ಟೇ ಮಾತನಾಡಿದ್ದ ಕುಮಾರಸ್ವಾಮಿ ಆಪರೇಷನ್ ಹಸ್ತ ವರ್ಕೌಟ್ ಆಗಲ್ಲ, ಜೆಡಿಎಸ್ ಮುಗಿಸೋಕೆ ಆಗೋದಿಲ್ಲ ಅಂದ್ರು. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ
ಆ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತ ಹೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇತ್ತೀಚೆಗಷ್ಟೇ TV9 ಸಂದರ್ಶನದಲ್ಲಿ ಕಾಂಗ್ರೆಸ್ ಶಾಸಕ CP ಯೋಗೇಶ್ವರ್ ಆಪರೇಷನ್ ಹಸ್ತದ ಸುಳಿವೊಂದನ್ನ ಕೊಟ್ಟಿದ್ರು. ನನಗೆ ಟಾಸ್ಕ್ ಕೊಟ್ಟಿಲ್ಲ, ಕೊಟ್ರೆ ನಾನು ಆಪರೇಷನ್ ಮಾಡೋಕೆ ಸಿದ್ಧನಾಗಿದ್ದೇನೆ ಅಂದಿದ್ರು. GT ದೇವೇಗೌಡರ ಹೆಸರನ್ನೇ ಪ್ರಸ್ತಾಪಿಸಿ JDSನಲ್ಲಿ ಬಹಳ ಜನ ಬೇಸರ ಹೊರ ಹಾಕ್ತಿದ್ದಾರೆ ಅಂತಾನೂ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಯಿಂದ ಎಚ್ಚೆತ್ತಿರುವ JDS ವರಿಷ್ಠರು ಅಲರ್ಟ್ ಆಗಿದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಹಸ್ತವೂ ವರ್ಕೌಟ್ ಆಗಲ್ಲ ಅಂತ ಸಂದೇಶ ರವಾನೆ ಮಾಡಿದ್ದಾರೆ. ಸುನಿಲ್, TV9 ಬೆಂಗಳೂರು.